ಮಾಹಿತಿಗಳಿದಾವೆ. ಓಕೆ ಬಸವರಾಜ್, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಭಟ್ಟು PA ಹರೀಶ್ ಬಂಧನ ಯಾಕಾಗಾಯ್ತು ಈ ಪ್ರಶ್ನೆ ಇರೋದು. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್. ಸತ್ಯನಾರಾಯಣ ವರ್ಮಾ ಅವರ ಕಡೆಯಿಂದ ಹಣ ಸಂದಾಯ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸರಿಸುಮಾರು ಹರೀಶ್ಗೆ 25 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿತ್ತಂತೆ. ಖಾಸಗಿ ಹೋಟೆಲ್ ಬಳಿ ಹರೀಶ್ಗೆ ಹಣ ಸಂದಾಯ ಆಗಿರೋ ಮಾಹಿತಿ ಇದೆ. SIT ತನಿಖೆಯಲ್ಲಿ ಹಣ ಸಂದಾಯದ ಬಗ್ಗೆ ಮಾಹಿತಿ ಬಹಿರಂಗಗೊಂಡಿತ್ತು. ಆದ್ರೂ ಕೂಡ ಹರೀಶ್ ಬಂಧನ SIT ಅಧಿಕಾರಿಗಳು ಮಾಡಿರ್ಲಿಲ್ಲ. ಯಾರು ಮಾಡಬೇಕಾಗಿತ್ತು ಈ ಕೆಲಸ? SIT ಅಧಿಕಾರಿಗಳು ಮಾಡಬೇಕಾಗಿತ್ತು. ಬರೋಬ್ಬರಿ 1 ತಿಂಗಳಿನಿಂದ ನಿರಂತರವಾಗಿ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ. ಹಲವರ ವಿಚಾರಣೆ ಆಯಿತು. 11 ಜನರ ಬಂಧನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಆದ್ರೆ ಸಚಿವರ ರಕ್ಷಣೆಗೆ ನಿಂತ್ಕೊಂಡಿದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಕಾರಣ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್, ಆತನಿಗೆ ಹಣ ಸಂದಾಯ ಆಗಿತ್ತು ಅನ್ನುವಂತ ಮಾಹಿತಿ ಇದ್ರೂ ಕೂಡ SIT ಅಧಿಕಾರಿಗಳು ಅವರ ಬಂಧನಕ್ಕೆ ಹಿಂದೇಟು ಹಾಕಿದ್ದು ಯಾಕೆ? ಯಾರ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ? ಯಾವ ಒತ್ತಡಕ್ಕೆ SIT ಅಧಿಕಾರಿಗಳು ಒಳಗಾಗಿದ್ರು ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಪದೇ ನಾನು ಹೇಳ್ತಾ ಬರ್ತಾ ಇದ್ದೀನಿ, BJP ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಇಡೀ ಸರ್ಕಾರವೇ ನಿಗಮದ ಅವ್ಯವಹಾರದಲ್ಲಿ ಭಾಗಿಯಾಗಿದೆ. ಈ ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರಿಂದ ಹಿಡ್ಕೊಂಡು DCM DK ಶಿವಕುಮಾರ್ ತನಕ ಕೂಡ ಮಾಹಿತಿ ಇದೆ. ಹಾಗಾಗಿ ಒತ್ತಡ ಹಾಕಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿ ಕೆಲವರ ರಕ್ಷಣೆಗೆ ಸರ್ಕಾರ ನಿಂತ್ಕೊಂಡಿದೆ ಅನ್ನೋದು BJP ನಾಯಕರ ವಾದ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದು ಕೂಡ ಬೆಳಕಿಗೆ ಬರ್ತಾ ಇದೆ. ಮಾಹಿತಿಗಳಿದಾವೆ. ಓಕೆ ಬಸವರಾಜ್, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾಗೇಂದ್ರ ಭಟ್ಟು PA ಹರೀಶ್ ಬಂಧನ ಯಾಕಾಗಾಯ್ತು ಈ ಪ್ರಶ್ನೆ ಇರೋದು. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್. ಸತ್ಯನಾರಾಯಣ ವರ್ಮಾ ಅವರ ಕಡೆಯಿಂದ ಹಣ ಸಂದಾಯ ಆಗಿತ್ತು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸರಿಸುಮಾರು ಹರೀಶ್ಗೆ 25 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿತ್ತಂತೆ. ಖಾಸಗಿ ಹೋಟೆಲ್ ಬಳಿ ಹರೀಶ್ಗೆ ಹಣ ಸಂದಾಯ ಆಗಿರೋ ಮಾಹಿತಿ ಇದೆ. SIT ತನಿಖೆಯಲ್ಲಿ ಹಣ ಸಂದಾಯದ ಬಗ್ಗೆ ಮಾಹಿತಿ ಬಹಿರಂಗಗೊಂಡಿತ್ತು. ಆದ್ರೂ ಕೂಡ ಹರೀಶ್ ಬಂಧನ SIT ಅಧಿಕಾರಿಗಳು ಮಾಡಿರ್ಲಿಲ್ಲ. ಯಾರು ಮಾಡಬೇಕಾಗಿತ್ತು ಈ ಕೆಲಸ? SIT ಅಧಿಕಾರಿಗಳು ಮಾಡಬೇಕಾಗಿತ್ತು. ಬರೋಬ್ಬರಿ 1 ತಿಂಗಳಿನಿಂದ ನಿರಂತರವಾಗಿ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ. ಹಲವರ ವಿಚಾರಣೆ ಆಯಿತು. 11 ಜನರ ಬಂಧನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಆದ್ರೆ ಸಚಿವರ ರಕ್ಷಣೆಗೆ ನಿಂತ್ಕೊಂಡಿದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಕಾರಣ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್, ಆತನಿಗೆ ಹಣ ಸಂದಾಯ ಆಗಿತ್ತು ಅನ್ನುವಂತ ಮಾಹಿತಿ ಇದ್ರೂ ಕೂಡ SIT ಅಧಿಕಾರಿಗಳು ಅವರ ಬಂಧನಕ್ಕೆ ಹಿಂದೇಟು ಹಾಕಿದ್ದು ಯಾಕೆ? ಯಾರ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ? ಯಾವ ಒತ್ತಡಕ್ಕೆ SIT ಅಧಿಕಾರಿಗಳು ಒಳಗಾಗಿದ್ರು ಅನ್ನುವಂತ ಪ್ರಶ್ನೆ ಎದುರಾಗುತ್ತೆ. ಪದೇ ನಾನು ಹೇಳ್ತಾ ಬರ್ತಾ ಇದ್ದೀನಿ, BJP ಅವರೇ ಪ್ರಶ್ನೆ ಮಾಡ್ತಿದ್ದಾರೆ. ಇಡೀ ಸರ್ಕಾರವೇ ನಿಗಮದ ಅವ್ಯವಹಾರದಲ್ಲಿ ಭಾಗಿಯಾಗಿದೆ. ಈ ಕೋಟಿ ಹಣ ಟ್ರಾನ್ಸ್ಫರ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರಿಂದ ಹಿಡ್ಕೊಂಡು DCM DK ಶಿವಕುಮಾರ್ ತನಕ ಕೂಡ ಮಾಹಿತಿ ಇದೆ. ಹಾಗಾಗಿ ಒತ್ತಡ ಹಾಕಿ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿ ಕೆಲವರ ರಕ್ಷಣೆಗೆ ಸರ್ಕಾರ ನಿಂತ್ಕೊಂಡಿದೆ ಅನ್ನೋದು BJP ನಾಯಕರ ವಾದ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದು ಕೂಡ ಬೆಳಕಿಗೆ ಬರ್ತಾ ಇದೆ.